ಕಾರ್ತಿಕ್ ಅಂತ ಹೇಳಿ. ಏನಂತ ಹೇಳಿ ಸರ್? ಕಾರ್ತಿಕ್ ಎಷ್ಟು ದಿವಸದಿಂದ ಬರ್ತಾ ಇದ್ರಿ ಇಲ್ಲಿ ಊಟಕ್ಕೆ? ಸರ್ ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು. ಇದೇ ಫಸ್ಟ್ ಟೈಮ್? ಹೇಗ್ ಗೊತ್ತಾಗ್ ಬಂದ್ರಿ ಇಲ್ಲಿ ಹೋಟೆಲ್? ಸರ್ ಅಂದ್ರೆ ನಾವು ಫ್ರೆಂಡ್ಸ್ ಫಸ್ಟ್ ಟೈಮ್ ಸಿಕ್ಕಿದ್ವಿ, ಅಂದ್ರೆ ಒಂದು 2 years ಆಯ್ತು ಸಿಕ್ಕಿ. ಹಂಗೆ ಏನಾದ್ರು ನಾನ್ ವೆಜ್ ತಿನ್ನೋಣ ಅಂತ ಹೇಳಿ ಈಗ ಹೋಗ್ತಾ ಹೋಗ್ಬೇಕಾದ್ರೆ ಹಳ್ಳಿ ಸವಿ ಅಂತ, ಆಮೇಲೆ ಬೈ ಒನ್ ಗೆಟ್ ಒನ್ ಅಂತ ಇತ್ತು. ಬೈ ಒನ್ ಗೆಟ್ ಒನ್ ಹಳ್ಳಿ ಸವಿ 2 ವರ್ಷದ ಮೇಲೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದಿರಿ, ಸಂಭ್ರಮಕ್ಕೆ ಆಮೇಲೆ ಇಲ್ಲೇ ಬಂದ್ರಿ. ನಮ್ಗೆ ಕಮ್ಮಿ ಖರ್ಚು ಅಂತ ಹೇಳ್ಬಿಟ್ಟು ಬೈ ಒನ್ ಗೆಟ್ ಒನ್ ನೋಡಿದ ತಕ್ಷಣ ಬಂದ್ವಿ ಒಳಗಡೆ. ಓಕೆ. ಬಂದ್ಮೇಲೆ ನಾಟಿ ಕೋಳಿ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಅದು ಬೈ ಒನ್ ಗೆಟ್ ಒನ್ ಕೊಟ್ರ? ಹೌದು ಸರ್. ಅದು ಅಂದ್ರೆ ಬೈ ಒನ್ ಗೆಟ್ ಒನ್ ತಗೊಂಡಿದ್ದು ಎಲ್ಲ ಫ್ರೆಂಡ್ಗೆ ಉಪಯೋಗ ಆಯ್ತಾ? ಹೌದೌದು ಸರ್. ಹೌದು. ಈ ಎರಡಕ್ಕೂ ದುಡ್ಡು ಕೊಡೋ ಬದಲು ಒಂದಕ್ಕೆ ಕೊಟ್ಟಂಗಾಯ್ತು. ಹೌದೌದು. ದುಡ್ಡು ಕೊಡೋದು ಓಕೆ, ಬೈ ಒನ್ ಗೆಟ್ ಒನ್ ಕೊಡೋದು ಓಕೆ. ರುಚಿ, ಟೇಸ್ಟ್, ಕ್ವಾಲಿಟಿ ಹೇಗಿತ್ತು ಸರ್? ಮೊದಲನೇದಾಗಿ ಹೋಟ್ಲು ತುಂಬಾ ಸ್ವಚ್ಛತೆ ಕಾಪಾಡಿದ್ದಾರೆ ಸರ್. ತುಂಬಾ ಚೆನ್ನಾಗಿದೆ, ನಾವು ಕ್ಲೀನೆಸ್ ಆಗಿದೆ. ಆಮೇಲೆ ಕ್ರೌಡು ತುಂಬಾ ಚೆನ್ನಾಗಿದೆ. ನಾವು ಕ್ರೌಡ್ ನೋಡೇ ಒಳಗೆ ಬಂದಿದ್ದು. ಇಷ್ಟೊಂದು ಜನ ಇದಾರಲ್ಲ, ಟೇಸ್ಟ್ ಚೆನ್ನಾಗಿರ್ಬೋದು ಅಂತ. ಬಟ್ ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ನೀಟ್ನೆಸ್ ತುಂಬಾ ಇಷ್ಟ ಆಯ್ತು ನಿಮ್ಗೆ? ಹೌದೌದು. ನೀಟ್ನೆಸ್ ತುಂಬಾ ನೋಡಿ, ಹಳ್ಳಿ ತರ ಸಿಗ್ನೇಚರ್ ಇದೆ. ಯಾವ ತರ ಅನ್ಸುತ್ತೆ ನಿಮ್ಗೆ? ಸರ್, ಹಳ್ಳಿ ಒಂದು ವಾತಾವರಣ ಇದೆ, ಅದೇ ನಿಮ್ಗೆ ಇಷ್ಟ ಆಯ್ತಾ? ಹೌದೌದು ಸರ್. ನೀಟ್ನೆಸ್ ಇಷ್ಟ ಆಯ್ತು? ಹೌದೌದು. ಆಮೇಲೆ ಸರ್ವಿಸ್ ಚೆನ್ನಾಗಿದೆ ಸರ್. ಸರ್ವಿಸ್ ಅಂದ್ರೆ ಯಾವ ತರ? ಅಂದ್ರೆ ಸರ್ ವೇಟರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ನಗ್ನಗ್ತಾ. ನೋಡಿ, ಯಾವ ಹೋಟ್ಲಲ್ಲಿ ಕಸ್ಟಮರ್ಗೆ ಬೇಕಾಗಿರೋದೇ ಅದಲ್ವ ಸರ್ ಅವರು. ನಾವು ಬರೀ ಒಂದನ್ನ ತಿನ್ನೋಣ, ಬರೀ ಚಿಕನ್ ಬಿರಿಯಾನಿ ತಿನ್ನೋಣ ಅಂತ ಬಂದ್ವಿ. ಅವ್ರು ಮಾತಾಡೋ ಸ್ಟೈಲ್ ನೋಡಿ ಇನ್ನೂ ಏನಾದ್ರು ಆರ್ಡರ್ ಮಾಡ್ಬೇಕಂತೇಳಿ ಚಿಕನ್ ಕಬಾಬು, ಲಾಲಿಪಾಪ್ ಕೂಡ ತರಿಸಿ ತಿಂದಿದ್ದೀವಿ ನಾವು. ಅಲ್ಲಿಗೆ ಹೊಟ್ಟೆ ಫಿಲ್ ಆಯ್ತು ಅನ್ಸುತ್ತೆ? ಹೌದೌದು ಸರ್. ಇಲ್ಲಾಂದ್ರೆ ಇನ್ನೊಂದು ಹೇಳ್ತಿದ್ರಿ ಏನಾದ್ರು? ಹೌದು. ಆಮೇಲೆ ಜೋಬಲ್ ಕಮ್ಮಿ ಇತ್ತಲ್ಲ ಸರ್, ಅದಕ್ಕೆ. ಕಮ್ಮಿ ಇರುವಂತವ್ರಿಗೋಸ್ಕರ ಇರೋ ಹೋಟೆಲ್ ಆಯ್ತು ಸರ್. ಅದೇ ಸರ್, ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಮತ್ತೆ ಬರ್ಬೇಕು? ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬರಕ್ ಒಳ್ಳೆ ಜಾಗ ಸರ್. ಮತ್ತೆ ಬರ್ಬೇಕು ಅನ್ಸಿದ್ಯಾ? ಹೌದೌದು ಸರ್. ಓಕೆ, ಥ್ಯಾಂಕ್ ಯು ಸರ್. ಈಗ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ, ನೆಕ್ಸ್ಟ್ ನಮ್ಮ ತಂದೆ ತಾಯಿ ಜೊತೆ ಬರ್ತೀನಿ. ಗುಡ್. ನಾನೆಲ್ಲೋ ನೀವು ಲವರ್ ಅದು ಬೇರೆ ಏನು ಹೇಳ್ತೀರೇನೋ ಅಂತ ಅನ್ಕೋತಾ ಇದ್ದೆ. ತಂದೆ ತಾಯಿ ಅಂದ್ರೆ ಖುಷಿ ಆಯ್ತು. ಓಕೆ. ನಮಸ್ಕಾರ, ನಮ್ಮ ಟ್ಯಾಕ್ಸ್ ವಿಚ್ ಚಾನಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ. ವೀಕ್ಷಕರ, ಇವತ್ತು ನಾನು ಬಂದಿದ್ದೀನಿ ಬೆಂಗಳೂರಿನ ನಾಗರಬಾವಿಯಲ್ಲಿರುವಂಥ ಹಳ್ಳಿ ಸವಿ ಅನ್ನೋ ಒಂದು ಹೋಟೆಲ್ಗೆ. ಇಲ್ಲಿ ಮಾಡುವಂಥ 6 ಥರ ಚಿಕನ್ ಐಟಮು, 4 ಥರ ಮಟನ್ ಐಟಮ್ಗೆ ತುಂಬ ಜನ ಫಿದಾಗ್ಬಿಟ್ಟಿದೆ. ಇಲ್ಲಿ ಸುತ್ತಮುತ್ತ ಇರುವಂಥ ಕಾಲೇಜ್ ಸ್ಟೂಡೆಂಟ್ಗಳಾಗಿರ್ಬೋದು, ಆ ಕಡೆ ಈ ಕಡೆ ಕೆಲಸ ಮಾಡುವಂಥ ಆಫೀಸರ್ಸ್ಗಳಾಗಿರ್ಬೋದು, ತುಂಬ ಜನ ಬಂದು ಇಲ್ಲಿಗೆ ಕ್ಯೂ ಅಲ್ಲಿ ನಿಂತು ಊಟ ಮಾಡ್ತಾರೆ ಅಂತ ಕೇಳಿದ್ದೆ. ನಾನು ಅದನ್ನು ಬಂದು ನೋಡಿದೆ. ಇವತ್ತು ಇಲ್ಲಿ ಎಷ್ಟು ರುಚಿಯಾಗಿ ಕೊಡ್ತಿದ್ದಾರೆ ಅಂತಂದರೆ, ನಾವು 2-3 ಐಟಮ್ಗಳನ್ನ ಟೇಸ್ಟ್ ನೋಡಿದ್ವಿ. ಸಖತ್ತಾಗಿದೆ. ಈ ಹೋಟೆಲ್ ನಡೆಸ್ತಾ ಇರುವಂಥವ್ರು ಬಂದು ಮಂಡ್ಯದ ಹರೀಶ್ ಅನ್ನೋರು. ಮಂಡ್ಯ ಶೈಲಿಯ ಹಳ್ಳಿ ರುಚಿಯನ್ನೇ ಈ ಹೋಟೆಲ್ಗಳು ಕೊಡ್ತಿದ್ದಾರೆ. ಅದಕ್ಕೋಸ್ಕರ ಡಿಮ್ಯಾಂಡ್ ಇದೆ ಈ ಹೋಟೆಲು. ಜೊತೆಗೆ ಇಲ್ಲಿ ಒಂದು ಚಿಕನ್ ಬಿರಿಯಾನಿ, ನಾಟಿ ಕೋಳಿ ಚಿಕನ್ ಬಿರಿಯಾನಿ ತಗೊಂಡ್ರೆ ಒಂದು ನಾಟಿ ಕೋಳಿ ಚಿಕನ್ ಬಿರಿಯಾನಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇದಕ್ಕೋಸ್ಕರ ಸ್ಟೂಡೆಂಟ್ಗೂ ಗ್ಯಾಂಗ್ಗೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಈ ಹೋಟೆಲ್ ಯಾವುದು, ಎಲ್ಲಿದೆ ಅನ್ನೋದನ್ನ ನಾನು ಗೂಗಲ್ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೋಡಿ, ಈ ಕಡೆ ಬಂದಾಗ ಎಲ್ಲರೂ ಕೂಡ ಒಂದ್ಸಲ ಟೇಸ್ಟ್ ಮಾಡಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ಸರ್, ತಮ್ಮ ಹೆಸರು? ಹರೀಶ್ ಅಂತ ಸರ್. ಹರೀಶ್, ಏನು ಇಷ್ಟೊಂದು ಹಸನ್ಮುಖಿ ಆಗಿದ್ದೀರಿ ಸರ್? ಇದು ಹೋಟೆಲ್ ಹೆಸರು ಏನಂತ ಸರ್? ಇದು ಸರ್, ಈ ಹೋಟೆಲ್ ಹೆಸರು ಹಳ್ಳಿ ಸವಿ ಅಂತ. ಹಳ್ಳಿ ಸವಿ? ಹಾ ಸರ್. ಹೆಸರು ಹಳ್ಳಿ ಸವಿ ಅಂತಂದ್ರೆ ನಾವು ಹಳ್ಳಿ ಗಾರ್ಡಲ್ಲಿ ಮಾಡುವಂತ ಊಟನ ನಮ್ಮ ಹೋಟೆಲ್ ಬಂದ್ರೆ ನೀವು ಸವಿಬಹುದು. ಅದಕ್ಕೋಸ್ಕರನೇ ಹಳ್ಳಿ ಸವಿ ಅಂತ ಹೆಸರಿಟ್ಟಿರೋದು. ಹೆಸರು ತಕ್ಕನಂಗೆ ರುಚಿ ಇದೆ, ರುಚಿನೂ ಇದೆ, ತಿಂತಾ ಇರ್ಬೇಕು ಆ ತರ ಇದೆ. ಆ ತರ ಇದೆ. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಇದು ಸರ್, ಇದು ನಾಗರಬಾವಿ ಪಾಪ್ರೆಟ್ಟಿ ಪಾಳ್ಯ ಆಲದ ಮರ ಬಸ್ ಸ್ಟಾಪ್ ಎದುರುಗಡೆನೆ ಬರುತ್ತೆ ಸರ್. ಬಸ್ ಸ್ಟಾಪ್ ಆಪೋಸಿಟ್? ಹೌದು, ನಿಯರ್ ಬೈ ಬಿಡಿಎ ಕಾಂಪ್ಲೆಕ್ಸ್. ನಿಯರ್ ಬೈ ಬಿಡಿಎ ಕ್ಲಬ್. ಇಲ್ಲಿ ಏನೇನು ಐಟಮ್ ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್, ಇಲ್ಲಿ ನಮ್ಮಲ್ಲಿ ಮುದ್ದೆ, ಚಪಾತಿ, ಮಟನ್ ಬಿರಿಯಾನಿ, ನಾಟಿ ಕೋಳಿ ಬಿರಿಯಾನಿ, ಚಿಕನ್ ಬಿರಿಯಾನಿ, ಬೋಟಿ, ಕೈಮಾ, ಮಟನ್ ಚಾಪ್ಸು, ಮಟನ್ ಸುಕ್ಕ, ಮಟನ್ ಉರ್ಪಾಡು, ಚಿಕನ್ ಉರ್ಪಾಡು, ಪೆಪ್ಪರ್ ಚಿಕನ್, ಹಳ್ಳಿ ಚಿಕನ್ನು, ಕರ್ಬೇವು ಚಿಕನ್ನು, ಮೆಂತೆ ಚಿಕನ್ನು, ಅಲ್ಲಿಂದ ಬಿಟ್ರೆ ಪುದೀನಾ ಚಿಕನ್ನು, ಬೆಳ್ಳುಳ್ಳಿ ಕಬಾಬು, ಲಾಲಿಪಾಪ್, ನಾರ್ಮಲ್ ಕಬಾಬು ಎಲ್ಲ ಸಿಗುತ್ತೆ ಸರ್. ಮಟನ್ ಚಿಕನ್ ಎಲ್ಲ ಯಾರು ಒಬ್ರಿಗೆ ಹೇಳ್ಬಿಟ್ರೆ ಅದಕ್ಕೆ ಹೊಟ್ಟೆ ತುಂಬಾ ಬಿಡುತ್ತೆ, ತಿನ್ನೋದೇ ಬೇಡ ಇವ್ರಿಗೆ. ಅದ್ ನೋಡ್ತಾ ನಮ್ಮಲ್ಲಿ ಅದ್ ಕಲರ್ ನೋಡಿದ್ರೆ ನೀವು ಇಷ್ಟಪಡ್ತೀರಿ ಸರ್. ಅದ್ರಲ್ಲೂ ಅತಿ ಮುಖ್ಯವಾಗಿ ಉರ್ಬಾಡು ಅಂತ ಅಂದ್ರಲ್ಲ, ಅದೇಗಿರುತ್ತೆ ಏನ್ ಗೊತ್ತಿಲ್ಲ. ಈ ಹೋಟ್ಲು ಫೇಮಸ್ ಅಂತಾರೆ. ಕೆಂಡದಲ್ಲಿ ಉರ್ಬಾಡಲ್ಲ ಸರ್, ಇದು ನಾಟಿ ಸ್ಟೈಲ್ ತರ ಉರ್ಬಾಡು. ಹಳ್ಳಿ ಕಡೆ ಮಾಡ್ತಾರೆ ಉರ್ಬಾಡು. ಹಳ್ಳಿ ಕಡೆ ಏನ್ ಮಾಡ್ತಿದ್ರು, ಈ ಅರ್ಧಂಬರ್ಧ ಚಿಕನ್ ಬೆಂದಾಗ ಹಳೆ ಕಾಲದಲ್ಲಿ ಚಿಕನ್ ಕೊಡ್ತಿದ್ರು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಹುರಿದು ಸ್ವಲ್ಪ ಸುಟ್ ಮಾಡ್ತಾರ ಕೊಡೋರು, ಒಂದ್ ಸ್ವಲ್ಪ ಇದಿರ್ತಾರ. ಆ ತರ ಐಟಮ್ ನಾವು ಉರ್ಬಾಡು ಅಂತ ಒಂದು ಹೆಸರಿಟ್ಟು ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದು ತುಂಬಾ ಮೂವಿಂಗ್ ಇದೆ. ಬಿರಿಯಾನಿ ಸ್ಪೆಷಲ್ ಏನ್ ಸರ್? ಯಾವ ಬಿರಿಯಾನಿ? ಇದು ನಮ್ದು ಮೈಸೂರು ಪಲಾವ್ ಟೈಪ್ ಬಿರಿಯಾನಿ. ಮೈಸೂರು ಟಾಪ್ ವೈಟ್ ಬಿರಿಯಾನಿ. ಸೌದೆ ಒಲೆಯಲ್ಲಿ ಮಾಡ್ತೀವಿ. ಎಲ್ಲ ಐಟಮ್ ಸೌದೆ ಒಲೆಯಲ್ಲಿ ಮಾಡ್ತೀವಿ. ದಮ್ ಕಟ್ತೀವಿ, ಕೆಂಡ ಮೇಲೆ ಹಾಕಿ ದಮ್ ಕಟ್ತೀವಿ. ಅದು ಹೊರಗಡೆನೆ ಮಾಡ್ತೀವಿ. ಹೋಟ್ಲು ಹೊರಗಡೆ ನೀವು ನಿಂತ್ಕೊಂಡು ನೋಡ್ಬೋದು. ಸೊ ಯಾವ ರೀತಿ ಮಾಡ್ತೀವಿ ಅಂತ ನೋಡ್ಕೊಂಡು ಆಮೇಲೆ ಬೇಕಾದ್ರೆ ಒಂದ್ ಊಟ ಮಾಡ್ಬೋದು. 20 ನಿಮಿಷಕ್ಕೆ ಒಂದ್ ಬಿರಿಯಾನಿ ರೆಡಿ ಆಗುತ್ತೆ, 5 kg ಬಿರಿಯಾನಿ. ಸೊ ನಿಮ್ ಕಣ್ ಮುಂದೆನೆ ಬಿರಿಯಾನಿ ಮಾಡ್ತಾ ಇರ್ತೀವಿ. ಅದನ್ನ ನೋಡ್ಕೊಂಡು ಆಮೇಲೆ ಬಂದು ಊಟ ಮಾಡ್ಬೋದು. ಅಂದ್ರೆ ನೀವು ಒಂದೇ ಸರಿಗೆ ಮಾಡಲ್ಲ, ಖಾಲಿ ಆದಂಗೆ 10 kg
ಕೆಜಿ 8 ಕೆಜಿ 12 ಕೆಜಿ 15 ಕೆಜಿ. ಸೊ ಆ ರೀತಿ ಖಾಲಿ ಆದಂಗೆ ಯಾವ ಕಾರಣಕ್ಕೆ ಸರ್ ಒಂದೇ ಸರಿ ಮಾಡ್ಬೋದಲ್ಲ? ಒಂದೇ ಸಲ ಮಾಡಿದಾಗ ನಿಮ್ಗೆ ಬಿಸಿ ಕೊಡಕ್ಕಾಗಲ್ಲ, ರುಚಿನೂ ಇರಲ್ಲ, ರುಚಿ ಕೊಡಕ್ಕಾಗಲ್ಲ. ನಮ್ಗೆ ಒಂದೇ ಸಲ ಮಾಡ್ಬಿಡ್ಬೋದು, ಬಟ್ ಬಿಸಿ ಕೊಟ್ಟಷ್ಟು ಕಸ್ಟಮರ್ಗೆ ಅವ್ರು ಕೊಟ್ಟಂತ ತೃಪ್ತಿ ಕಾಸಿಗೆ ಆಗುತ್ತೆ. ರುಚಿ ಮತ್ತೆ ಹೊಟ್ಟೆ ತುಂಬಾ ಊಟ ಕೊಟ್ಟಾಗ ಅವ್ರಿಗೂ ತೃಪ್ತಿ ಆಗುತ್ತೆ. ಮತ್ತೆ ಇನ್ನೊಂದ್ಸಲಿ 4 ಜನ ಕಸ್ಟಮರ್ ಕರ್ಕೊಂಡ್ ಬರ್ತಾರೆ ನಮ್ಮ ಹತ್ರಕ್ಕೆ, ಮತ್ತೆ ಅವರು ವಾಪಸ್ ಬರ್ತಾರೆ. ಅವರು 4 ಜನ ಕರ್ಕೊಂಡ್ ಬರ್ತಾರೆ, 4 ಜನ ಕೇಳ್ತಾರೆ. ಸೊ ನಮ್ಮ ಹೋಟ್ಲು ಇವತ್ತು ಈ ಲೆವೆಲ್ಗೆ ಒಂದ್ ಸ್ವಲ್ಪ ಅಭಿವೃದ್ಧಿ ಹೊಂದಿದೆ ಅಂತಂದ್ರೆ, ಕಸ್ಟಮರ್ ಬರ್ತಾ ಇದಾರೆ ಅಂತಂದ್ರೆ ಅದೇ ಕಾರಣ. ಬಿಸಿಯಾಗಿ ಕೊಡ್ತೀವಿ, ಟೇಸ್ಟ್ ಆಗಿ ಕೊಡ್ತೀವಿ, ಒಳ್ಳೆ ಕ್ವಾಲಿಟಿ ಇರುತ್ತೆ, ಹೈಜೆನಿಕ್ ಇದೆ. ಸೊ ಹಂಗಾಗಿ ಕಸ್ಟಮರ್ ಕೂಡ ರಿಪೀಟ್ ಆಗ್ತಾನೆ ಇದಾರೆ. ಸರ್ ನಾವು ಕೇಳಿದ್ವಿ ನಿಮ್ಮ ಹೋಟೆಲ್ಲಿ ಒಂದ್ ಬಿರಿಯಾನಿ ತಗೊಂಡ್ರೆ ಒಂದ್ ಬಿರಿಯಾನಿ ಫ್ರೀ ಅಂತ, ಅದೌದಾ ಸರ್? ಹೌದು ಸರ್, ನಮ್ಮಲ್ಲಿ ರೆಗ್ಯುಲರ್ ಆಗಿ ಬಂದು ಚಿಕನ್ ಬಿರಿಯಾನಿ, ನಾಟಿ ಕೋಳಿ ಬಿರಿಯಾನಿ ಒಂದ್ ತಗೊಂಡ್ರೆ ಒಂದು ಫ್ರೀ ಇರುತ್ತೆ. ನಾಟಿ ಕೋಳಿ ಬಿರಿಯಾನಿ ಫ್ರೀ ಕೊಡ್ತಾ ಇದ್ದೀವಿ? ಹೌದು, ಒಂದ್ ತಗೊಂಡ್ರೆ ಒಂದು ಫ್ರೀ. ನಾಟಿ ಕೋಳಿ ಅಂಡ್ ಚಿಕನ್ ಎವ್ರಿ ಡೇ. ಮಂಡೇ ಒಂದಿನ ರಜಾ ಇರುತ್ತೆ, ಹೋಟೆಲ್ ರಜಾ. ಹೋಟೆಲ್ ರಜಾ. ಬೇರೆ ದಿನ ಎಲ್ಲ ರೆಗ್ಯುಲರ್ ಆಗಿ ಲಂಚ್ ಅಂಡ್ ಡಿನ್ನರ್ 2 ಟೈಮ್ ಇರುತ್ತೆ. ಯಾಕಂದ್ರೆ ಕಾಲೇಜ್ ಇದೆ ಸುತ್ತಮುತ್ತ, ಈ ಕಡೆ ಕೇಲಿ ಕಾಲೇಜ್ ಇದೆ, ಈ ಕಡೆ ಅಂಬೇಡ್ಕರ್ ಕಾಲೇಜ್ ಇದೆ. ಸ್ಟೂಡೆಂಟ್ಸ್ ಹೆವಿ ಬರ್ತಾರೆ. ಸೊ ನಮಗೂ ಕೂಡ ಸ್ಟೂಡೆಂಟ್ಸ್ ಎಲ್ಲ ಬಂದಾಗ ನಮಗೂ ಖುಷಿ ಆಗುತ್ತೆ. ಒಂದ್ ಬಿರಿಯಾನಿ ತಗೊಂಡ್ರೆ 2-3 ಜನ ತಿಂದ್ಬಿಡ್ಬೋದು ಸರ್. ಒಬ್ರು ತಗೊಂಡ್ರೆ ಇಬ್ರು ಆರಾಮಾಗಿ ಊಟ ಮಾಡ್ಬೋದು ಸರ್. ಬೈ ಒನ್ ಗೆಟ್ ಒನ್ ಇಬ್ರು ಊಟ ಮಾಡ್ಬೋದು ಕಂಫರ್ಟಬಲ್ ಆಗಿ, ಹೊಟ್ಟೆ ತುಂಬಾಗೆ. ಸ್ವಲ್ಪ ತಿಂತಿದ್ರೆ 3 ಜನ ಆರಾಮಾಗಿ ತಿನ್ಬೋದು. ಓಕೆ ಸರ್ ಮುದ್ದೆ ಆಕ್ಚುಲಿ ನಾವು ಮಂಡ್ಯದವರು. ಮುದ್ದೆ ಅಂದ್ರೆ ಮಂಡ್ಯದವ್ರಿಗೆ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಂತಂದ್ರೆ ಸೂಪರ್ ಆಗಿರುತ್ತೆ. ಮುದ್ದೆ ನಮ್ಮಲ್ಲಿ ಫೇಮಸ್. ಮುದ್ದೆ, ಮಟನ್ ಕುರ್ಮಾ, ಮಟನ್ ಚಾಪ್ಸ್ ಸಿಕ್ಕಾಪಟ್ಟೆ ಫೇಮಸ್. ಅದ್ರ ಜೊತೆ ಬೋಟಿ ಗೊಜ್ಜು. ಬೋಟಿ ಗೊಜ್ಜು ಅಂತೂ ಮೊಳಕೆ ಕಟ್ಟಿ ಹಾಕಿರುವಂತ ಕಾಳಲ್ಲಿ ಮಾಡಿರುವಂತ ಬೋಟಿ ಗೊಜ್ಜು ನಾವು ಮಾಡೋದು. ಬೋಟಿ ಗೊಜ್ಜಿಗೆ ಮೊಳಕೆ ಕಾಳು ಹಾಕ್ತೀರಾ? ಹೌದು, ಹೆಸರು ಕಾಳು, ಬೂರಿ ಕಾಳು ಮೊಳಕೆ ಕಟ್ಟಿ ಹಾಕ್ತಿವಿ. ಇಷ್ಟೆಲ್ಲ ಕಾಳೆಲ್ಲ ಹಾಕಿ ಮಾಡ್ತೀರಾ? ಇತ್ತಿಗೆ ಬೆಳೆ ಕಾಳೆಲ್ಲ ಹಾಕಿ ಮೊಳಕೆ ಕಟ್ಟಿ ಹಾಕಿ ಮಾಡ್ತೀವಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಇದು ಬೋಟಿ ಕೂಡ ಎಕ್ಸ್ಟ್ರಾರ್ಡಿನರಿ. ಇವತ್ತವರೆಗೂ ಯಾರು ಫೇಲ್ಯೂರ್ ಅಂತ ಹೇಳಿಲ್ಲ ನಾವು. ಬೋಟಿ ತಿಂದವರೆಲ್ಲ ಒಂದ್ ಬೋಟಿ ತಿಂದ್ಬಿಟ್ಟು ಇನ್ನೊಂದು ಬೋಟಿ ತಿಂತಾರೆ, ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಒನ್ ಮೋರ್ ಬೋಟಿ ಅಂದ್ರೆ ಒಂದ್ ಮೋರೆ. ಸರ್ ಅಂದ್ರೆ ಇದು ನಮ್ ಕಡೆ, ನಮ್ಮ ಮಂಡ್ಯ ಮೈಸೂರು ಕಡೆ ಇದು ಬೀಗ್ರೂಟ, ಅರಸವೆ ಆ ತರದಲ್ಲಿ ಈ ತರದ ಬೋಟಿಯನ್ನ ಮಾಡ್ತಾರೆ. ಅದೇ ತರದ್ದು ಹಳ್ಳಿ ಸವಿ ಹೋಟೆಲ್ ಸಿಗ್ತಾ ಇದೆ. ನಾವು ಮಾಡೋದೇ ಬೀಗ್ರೂಟ್ ತರ ಸರ್. ಬೀಗ್ರೂಟ? ಬೀಗ್ರೂಟ್ ತರನೇ ಇರುತ್ತೆ ಐಟಮ್. ಮಟನ್ ಉರ್ಪಾಡು ಅಂತೀವಲ್ಲ ನಾವು, ಬೀಗ್ರೂಟ್ ಹೋದ್ರೆ ಮಟನ್ ಉರ್ಪಾಡು ಸ್ವಲ್ಪ ಡ್ರೈ ಮಾಡಾಕ್ತಾರಲ್ಲ, ಸೊ ಅದೇ ತರನೇ ನಾವು ಅದು ಮಾಡ್ತಾ ಇರೋದು. ಮಟನ್ ಉರ್ಪಾಡು ಅಂತಂದ್ರೆ ನಿಮ್ಗೆ ಅದೇ ಉರ್ದಿರೋ ಬಾಡ್ನೆ ಮಟನ್ ಸಾಂಬಾರಲ್ಲಿ ಬಂದು ಎತ್ತಿ ಉರ್ದಿ ಕೊಡ್ತಾರೆ ಗೊತ್ತಾ, ಕಾರ್ನರಿಗಳಲ್ಲಿ, ಬೀಗ್ರೂಟಗಳಲ್ಲಿ. ಸೊ ಅದೇ ತರನೇ ಕೊಡೋದು. ಸೊ ಆ ತರ ಊಟಗಳೇ ಸಿಗೋದು. ನಾವು ಮಂಡ್ಯ ಸ್ಟೈಲ್ ಏನ್ ಬೀಗ್ರೂಟದಲ್ಲಿ ಅಡಿಗೆ ಮಾಡ್ತಿದ್ವಿ, ಸೇಮ್ ಅದೇ ತರ ಅಡಿಗೆಗಳನ್ನೇ ನಾವು ಇಂಟ್ರೊಡ್ಯೂಸ್ ಮಾಡಿರೋದು ಹೋಟ್ಲೊಳಗೆ. ಮಂಡ್ಯ ರುಚಿನೇ ಇಲ್ಲಿ ಬೆಂಗಳೂರಲ್ಲಿ ತೋರಿಸ್ತಾ ಇದ್ದೀರಾ? ಹೌದೌದು. ಅದಕ್ಕೋಸ್ಕರ ತುಂಬಾ ಜನ ಬರೀ ಮಂಡ್ಯದವರೇ ಅಲ್ಲ, ಎಲ್ಲಾ ತರದವರು ಬರ್ತಾರೆ. ಎಲ್ಲಾ ತರದವರು ಬರ್ತಾರೆ. ಬಟ್ ನಮ್ಗೆ ನಾವೇನಪ್ಪಾ ಅಂತಂದ್ರೆ, ನಾವು ಕೂಡ ಭಟ್ರೆ. ನೀವು ಅಂದ್ರೆ ಅಡಿಗೆ ಎಲ್ಲ ಮಾಡೋದು ನೀವೇನಾ? ನೀವ್ ಎಲ್ಲಿ ಕಲ್ತಿದ್ದು ಸರ್ ಇದೆಲ್ಲ? ನಾವ್ ಹಿಂಗೆ ಹೋಟೆಲ್ ಕಲ್ತು, ಬಟ್ ನಮ್ಮ ಅಜ್ಜಿದ್ರು ಮಾಡ್ತಿದ್ರು, ಮನೇಲಿ ಅಮ್ಮ ಮಾಡ್ತಿದ್ದು ನೋಡ್ತಿದ್ದು. ಅಂದ್ರೆ ನೀವು ಮೂಲ ಅಲ್ಲಿ ಕಲ್ತ್ಕೊಂಡಿದ್ದೀರಾ? ಮೂಲ ಅಲ್ಲಿ, ಬಟ್ ಇಲ್ಲೂ ನಾವು ಹೋಟ್ಲ ಕೆಲಸ ಮಾಡೇ ಕಲ್ತಿರೋದು. ಫಸ್ಟ್ ಬೆಂಗಳೂರು ಬಂದಾಗ ಬೆಂಗಳೂರು ನಾವು ಹೋಟ್ಲಲ್ಲಿ ಕೆಲಸ ಮಾಡೋದು. ನಾವು 10 ವರ್ಷ ಸೈಕಲ್ ಹೊಡೆದೆ ಕೆಲಸ ಕಲ್ತಿದ್ದು. ಸೊ ಇವಾಗ ಪರವಾಗಿಲ್ಲ, ಒಂದು ಹೋಟ್ಲು ಮಾಡಿದೀವಿ. ಬಟ್ ನಮ್ಮೂರ ಶೈಲಿಯ ಊಟಗಳನ್ನ ಕೊಡೋಣ ಅನ್ಕೊಂಡು, ಸೊ ಮಂಡ್ಯ ಸ್ಟೈಲಿ ಊಟಗಳನ್ನ ಕೊಡ್ತಾ ಇದೀವಿ. ಇದು ಎಷ್ಟು ವರ್ಷ ಆಯ್ತು ಸರ್ ಈ ಹೋಟೆಲ್ ಪ್ರಾರಂಭ ಆಗಿ? ಈ ಹೋಟ್ಲಾಗ ಆಯ್ತು ಸರ್, ಒಂದ್ 3 ವರ್ಷ ಆಯ್ತು ಸರ್. 3 ವರ್ಷಕ್ಕೆ ಗೂಗಲ್ ಅಲ್ಲೇ ಒಂಥರ ಟ್ರೆಂಡ್ ಆಗ್ಬಿಟ್ಟೈತೆ. ಅಲ್ಲ, ಆಗಿದೆ ಅಂತಂದ್ರೆ ನಾವ್ ಮಾಡಿಲ್ಲ ಸರ್, ಅದು ಜನ ಮಾಡಿರೋದು. ಬಂದು ಇಲ್ಲಿ ಟೇಸ್ಟ್ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಜನ ಮಾಡ್ತಾ ಇರೋದು. ಸ್ಟೂಡೆಂಟೇ ಜಾಸ್ತಿ ಬರ್ತಾರೆ ಅನ್ಸುತ್ತೆ? ಸ್ಟೂಡೆಂಟ್ಸ್ ಬರ್ತಾರೆ ಸರ್, ತುಂಬಾ ಸ್ಟೂಡೆಂಟ್ಸ್ ಜಾಸ್ತಿ. ಇದು ಟೈಮಿಂಗ್ ಸರ್ ಎಷ್ಟಿಂದ ಎಷ್ಟು? ಸರ್ ಮಧ್ಯಾಹ್ನ 12:30 ಸ್ಟಾರ್ಟ್ ಆದ್ರೆ ನೈಟ್ 10:30 11 ಗಂಟೆವರೆಗೂ ಇರುತ್ತೆ ಸರ್. ಅಲ್ಲಿವರೆಗೂ ಐಟಮ್ ಸಿಗ್ತಾ ಐಟಮ್ಗಳು ಸಿಗ್ತಾ ಖಾಲಿ ಆದಂಗೆ ಮಾಡ್ತಾ ಇರ್ತೀರಾ? ಸೋಮವಾರ ಒಂದ್ ದಿವಸ ರಜಾ? ಹೌದು, ಸೋಮವಾರ ಒಂದಿನ. ಹಬ್ಬ ಹರಿದಿನಗಳಲ್ಲಿ ಸರ್? ಹಬ್ಬ ಹರಿದಿನ ರಜಾ ಸರ್. ರಜಾ ಮಿಸ್ ಎಲ್ಲ ರಜಾ ಮಾಡ್ಬಿಡ್ತೀವಿ ಸರ್. ಸರ್ ಆಮೇಲೆ ನಾವೊಂದ್ ಕೇಳಿದ್ವಿ, ಇಲ್ಲಿ ನಿಮ್ಗೆ ಯಾವ್ದಾರ ಪಾರ್ಟಿ ಅಥವಾ ಏನಾದ್ರು ಮಾಡ್ಕೊಳಕ್ಕೆ ಒಂದು ಫ್ರೀ ಆಗಿ ಏನೋ ಕೊಡ್ತಾ ಇದೀವಿ ಅಂತ ಕೇಳಿದ್ವಿ. ಏನ್ ಸರ್? ಆದ್ರೆ ಬರ್ತ್ಡೇ ಪಾರ್ಟಿ ನೀವು ಮಾಡ್ಕೋತೀನಿ ಅಂದ್ರೆ ಒಂದು 25 ಜನ 30 ಜನ 40 ಜನ ಬಂದ್ರೆ, ಸೊ ಅದಕ್ಕೆ ಒಂದು ಸಪರೇಟ್ ಜಾಗ ಇದೆ. ಸೊ ಅದ್ರಲ್ಲಿ ನೀವು ಬರ್ತ್ಡೇ ಆಗಿರ್ಬೋದು, ಏನಾದ್ರು ಮಾಡ್ಕೋಬಹುದು. ಅದಕ್ಕೆ ಫ್ರೀ ಆಗಿ ಡೆಕೋರೇಷನ್ ರೆಡಿ ಇರುತ್ತೆ ನಿಮ್ ಕಡೆ? ನಮ್ ಕಡೆಯಿಂದ ಅದೇನ್ ಚಾರ್ಜಸ್ ಏನಿಲ್ಲ, ಫ್ರೀ ಆಗಿ ಬಂದು ಮಾಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ಕಾಲೇಜ್ ಹುಡುಗರಿಂದಾಗಿ ಸೊ ಅವ್ರು ಬರ್ತ್ಡೇ ಮಾಡ್ಕೋಬೇಕು ಅಂತಂದ್ರೆ ಎಲ್ಲ ಹೋದ್ರೆ ಒಂದು 500,000 1,000 ಪೇ ಮಾಡ್ಬೇಕು. ಹೌದು. ಸೊ ನಮ್ಮಲ್ಲಿ ಬಂದ್ರೆ ಆತರ ಪೇ ಅನ್ನೋದೇನಿರಲ್ಲ. ಸೊ ಅವರೇ ಬಂದು ಆರಾಮಾಗಿ ಬರ್ತ್ಡೇ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸರ್, ಊಟ ಮಾಡ್ಕೊಂಡು. ಅದ್ರಲ್ಲೂ ಬೈ ಒನ್ ಗೆಟ್ ಒನ್ ಬಿರಿಯಾನಿ ಜೊತೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ನಿಮ್ಗೆ ಸೆಲೆಬ್ರೇಷನ್ಗೆ, ಜಾಗಕ್ಕೆ, ಡೆಕೋರೇಷನ್ ಚಾರ್ಜ್ ಇಲ್ಲ. ನೀವೇನ್ ಊಟ ತಗೋತೀರ ಅದಕ್ಕೆ ಮಾತ್ರ ಚಾರ್ಜಸ್. ಇದು ಒಂದು ಒಳ್ಳೆ ಆಫರ್ ಸರ್. ಬೆಂಗಳೂರಲ್ಲಿ ಈ ತರ ಇಡುವಂತವ್ರು ಪುಣ್ಯಾತ್ಮರು ನೀವು ಒಬ್ಬರೇ ಅನ್ಸುತ್ತೆ. ಹಂಗೇನಿಲ್ಲ ಸರ್, ನಾವಂದ್ರೆ ಏನಾಗುತ್ತೆ, ನಾವೇನಾದ್ರೂ ಜನಕ್ಕೆ ಕೊಟ್ರೆ ಸರ್, ಗಿವ್ ಅಂಡ್ ಟೇಕ್ ಪಾಲಿಸಿ ಸರ್. ಗುಡ್ ಸರ್. ಈಗ ಕೊಟ್ಟು ತಗೋಬೇಕು. ಈಗ ನಾವು ಊಟ ಕೊಡ್ತಾ ಇರ್ತೀವಿ, ನಮ್ ಕಾಸು ಕೊಡ್ತಾ ಇರ್ತಾರೆ. ನೀವು ಅದ್ರಲ್ಲಿ ಏನೋ ಸೆಲೆಬ್ರೇಷನ್ ಮಾಡ್ಕೊತೀರಿ ಅಂದ್ರೆ ನಾವು ಫ್ರೀ ಆಗಿ ಕೊಡ್ಲೇಬೇಕು. ಹೊರಗಡೆ ಹೋದ್ರೆ ಊಟ, ಸೆಲೆಬ್ರೇಷನ್, ಜಾಗ ಎಲ್ಲ ಬಾಡಿಗೆ ಕೊಡ್ತಾರೆ. ಇಲ್ಲಿ ಬರೀ ಊಟಕ್ಕಷ್ಟೇ? ಹೌದು, ಊಟಕ್ಕೆ ಮಾತ್ರ. 10 ರೂಪಾಯಿ ದುಡಿಯೋದ್ರಲ್ಲಿ 3 ರೂಪಾಯಿ ದುಡಿಯೋಣ ಬಿಡಿ ಸರ್, ಸಾಕು.
ದುಡ್ಡು ಮಾಡ್ಬೇಕು ಅನ್ನೋದು ನಿಮ್ಮ ಉದ್ದೇಶ ಅಲ್ಲ. ದುಡ್ಡು ಮಾಡೋಣ ಸರ್, ದುಡ್ಡು ಮಾಡಕ್ಕೆ ಬಂದಿರೋದು. ಬಟ್ ಏನಪ್ಪಾ ಅಂತಂದ್ರೆ ನೀವು 10 ರೂಪಾಯಿ ಮಾಡೋದಕ್ಕೆ 3 ರೂಪಾಯಿ ಮಾಡೋಣ ಸಾಕು. ಖಂಡಿತ ನನ್ನ ಖಂಡಿತ ಉದ್ದೇಶ. ಒಳ್ಳೆ ಮಾತು ಸರ್, ಒಳ್ಳೆ ಮಾತು. ಅಂದ್ರೆ ಇಲ್ಲಿ ತುಂಬಾ ಜನ ಸ್ಟೂಡೆಂಟ್ಗಳು ಬರ್ತಾರೆ, ಅವ್ರ ಪಾರ್ಟಿ ಗಿಟಿ ಏನಾದ್ರು ಅಂದ್ರೆ ಬರ್ತ್ಡೇ ಮಾತ್ರನಾ ಅಥವಾ ಬೇರೆ ಎಲ್ಲ ಏನ್ ಬೇಕಾದ್ರೂ ಮಾಡ್ಕೋಬಹುದು ಸರ್. ಯಾವುದೇ ಸೆಲೆಬ್ರೇಷನ್ ಯಾವ್ದೇ celebration ಅದಕ್ಕೊಂದು ಮಾಡ್ಬೋದು. ಸ್ಪೇಸ್ ಕೊಡ್ತೀರಾ ನೀವು? ಸ್ಪೇಸ್ ಕೊಡ್ತೀವಿ. 30 ರಿಂದ 40 ಜನ ಹಾ, ಅಂದ್ರೆ 40 ಜನ ಅಂದ್ರೆ ಫ್ಯಾಮಿಲಿ ಪ್ರೋಗ್ರಾಮ್ ಇಲ್ಲೇ ಮಾಡ್ಕೊಡ್ಬೋದು ಆರಾಮ. ಹೌದು. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.